ಇನ್ನು 2010 ಅಂದ್ರೆ ನನಗೇನೊಂದು 30 ವರ್ಷ ಆ ಸಮಯ, 25-30 ವರ್ಷದ ಸಮಯ. ನಾನು ಮಾತ್ರ ಬಹಳ ಆಸಕ್ತಿ ನನಗೆ. ನಾನು ಶಾಲೆನಲ್ಲಿ ಹೇಳಿದ್ನಲ್ಲ ಎಲ್ಲದಕ್ಕೂ ಮುಂದೆ ಹೋಗ್ಕೊರೋದು ಅಂತೇಳಿ, ಇವ್ರದ್ದು ಅಷ್ಟೇ ಉಪನ್ಯಾಸ ಇಲ್ಲಿತ್ತು ಅಂತಂದ್ರೆ ನಾನು ಇಲ್ಲಿ ಕೂತ್ಕೊಂಡಿರ್ತಿದ್ದೆ. ಪ್ರತಿದಿನ ಇಲ್ಲಿ ಹೋಗಿ ಕೂರ್ತಿದ್ದೆ. ಇಲ್ಲಿ ಬಂದ್ರು ಫ್ರಂಟ್ ಕುತ್ಕೋಬೇಕು ನಾನು ಅಂತೇಳಿ. 1/4 ಗಂಟೆ ಬೇಗ ಹೋಗಿರ್ತಿದ್ದೆ. ಈ ಹೆಣ್ಮಕ್ಳೆಲ್ಲ ಬಂದು ಮುಂದೆ ಕುತ್ಕೊಬಿಡ್ತಾರೆ ಅಂತೇಳಿ ನಾನು ಹೋಗಿ ಮುಂದೆ ಕುತ್ಕೋಬೇಕು ಅಂತೇಳಿ ಮುಂದೆ ಹೋಗಿ ಕಾಲೇಜ್ ಮುಗಿಸಿದ ತಕ್ಷಣ ಮನೆಗೆ ಹೋಗ್ತಾ ಇರ್ಲಿಲ್ಲ ನಾನು. ಮನೆಯವ್ರಿಗೆ ಹೇಳಿರ್ತಿದ್ದೆ ಹಿಂಗೆ ಕ್ಲಾಸ್ ಮುಗಿಸಿ ಬರ್ತೀನಿ ಅಂತೇಳಿ. ಕಾಲೇಜ್ ಮುಗಿಸಿದ್ದೆ, ಸೀದಾ ಬ್ಯಾಗ್ ಇಟ್ಕೊಂಡು ಸೀದಾ ಭಗವದ್ಗೀತೆಗೆ ಬಾ. ಮುಂದೆ ಕೂತ್ಕೊಂಡು ಭಗವದ್ಗೀತೆ ಉಪನ್ಯಾಸಗಳು ಶುರುವಾಗ್ತಾ ಇತ್ತು. 3 ದಿನ ಉಪನ್ಯಾಸ. ಮೊದಲನೇ ದಿವಸ ನೋಡಿದ್ರು, 2ನೇ ದಿವಸ ನೋಡಿದ್ರು, 3ನೇ ದಿವಸ ನೋಡಿದ್ರು. ನಮ್ ಕಣ್ಣನ್ ಮಾಮನ್ ಮಾತಿನ ವೈಖರಿ ಗೊತ್ತಲ್ಲ, ಯಾವಾಗ್ಲೂ ಹಾಸ್ಯ, ಆ ಹಾಸ್ಯದ ಜೊತೆಗೊಂದು ನೀತಿ ಜೊತೆಗೊಂದು ಹಾಸ್ಯ, ಆ ತರ ಮಾತಾಡುವಂತವ್ರು. ಇಡೀ ಸಭೆ ಎಲ್ಲದಕ್ಕೂ ಗೊಳ್ ಅಂತ ನಗ್ತಾ ಇದೆ. ನಾನ್ ಮಾತ್ರ ಬಹಳ ಸೀರಿಯಸ್ ಆಗಿ ಕೂತಿದ್ದೀನಿ. ಯಾಕೆ ಅಂದ್ರೆ ಅದು ಭಗವದ್ಗೀತೆ ಉಪನ್ಯಾಸ, ನಾವು ನಗಬಾರ್ದು, ಕೇಳಿಸ್ಕೊಳ್ಬೇಕು, ಧನ್ಯತೆ ಅನುಭವಿಸ್ಬೇಕು ಅಂತ ನನ್ ತಲೆಯಲ್ಲಿ. ಪಾಪ ಪುಣ್ಯ ದೇವ್ರು ದಿಂಡ್ರು ಅಂತ ಹೇಳಿ ನನ್ ತಲೆನಲ್ಲಿ ನಾನು ಬಹಳ ಸೀರಿಯಸ್ ಆಗಿ ಕೇಳ್ಕೊಂಡು ಎಲ್ಲ ಆಯ್ತು. 3ನೇ ದಿನ ಆದ್ಮೇಲೆ ಕಣ್ಣನ್ ಮಮ್ಮ ಕಾರ್ಯಕ್ರಮ ಎಲ್ಲ ಮುಗೀತು. ಇನ್ನೇನ್ ಎದ್ದು ನಾವೆಲ್ಲ ಧನ್ಯವಾದ ಹೇಳ್ತಾ ಇದೀವಿ. ಆಮೇಲೆ ದೂರದಲ್ಲಿದ್ದೆ, ನಂಗೆ ಸ್ವಲ್ಪ ಹೋಗಿ ಮಾತಾಡಿಸ್ಲಿಕ್ಕೆ ಅಂಜಿಕೆ. ತುಂಬಾ ದೊಡ್ಡವರಪ್ಪ, ನಾವೆಲ್ಲ ಯಾಕೆ ಮಾತಾಡಿಸ್ಬೇಕು, ಅಂದ್ರೆ ಅವ್ರು ಏನ್ ಅನ್ಕೊಳ್ತಾರೋ ಏನೋ ಅನ್ನೋ ಭಯ. ದೂರದಲ್ಲಿದ್ದೆ, ಕಣ್ಣನ್ ಮಾಮ ಕರೆದ್ರು, ಪುಟ್ಟಮ್ಮ ಬಾ ಇಲ್ಲಿ ಅಂದ್ರು. ಇಟ್ ವಾಸ್ ದ ವೆರಿ ಫಸ್ಟ್ ಟೈಮ್ ನನಗೆ ಪುಟ್ಟಮ್ಮ ಅಂತ ಕರೆದಿದ್ದು. ಪುಟ್ಟಮ್ಮ ಬಾ ಇಲ್ಲಿ ಅಂದ್ರು. ನಾನು ಅಂದೆ, ನೀನೆ ಬಾ 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 ಅಂದ್ರು. ನಾನು ಹತ್ರ ಹೋದೆ. ಮಾಮ ತುಂಬಾ ಚೆನ್ನಾಗಿತ್ತು ಮಾಮ, ನಿಮ್ಮ ಮಾತುಗಳೆಲ್ಲ ತುಂಬಾ ಖುಷಿ ಆಯ್ತು ಮಾಮ. ಅದೆಲ್ಲ ಇರ್ಲಿ, ನಿನ್ ಹೆಸರೇನು ಅಂದ್ರು. ಅಮ್ಮ ನಾಗಶ್ರೀ ಅಂತೇಳಿ. ವಿವಾಹ ಆಗಿದೆ ಮಾಮ. ಮಕ್ಕಳು ಮಾಮ ಒಬ್ಬ ಮಗ ಇದ್ದಾನೆ. ಅಷ್ಟೊತ್ತಿಗೆ ಒಬ್ಬ ಮಗ ಮಾತ್ರ ಇದ್ದ. ಮಗ ಇದ್ದಾನೆ. ವೃತ್ತಿ ಅಂದ್ರು. ಮಾಮ ಲೆಕ್ಚರರ್ ಆಗಿದ್ದೀನಿ, ಉಪನ್ಯಾಸಕಿಯಾಗಿ DSCGಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರು. ಸರಿ. ಮನೆ ಅಂದ್ರು. ಮನೆ ಏನೋ ಒಂದು ದೇವ್ರು ಕೊಟ್ಟಿದ್ದಾನೆ ಮಾಮ, ಇರ್ಲಿಕ್ಕೆ ಒಂದು ಮನೆ ಇದೆ. ಅಷ್ಟೊತ್ತಿಗೆ ಒಂದು ಮನೆ ಕಟ್ಕೊಂಡಿದ್ವಿ, ಇದೆ ಮಾಮ ಮನೆ ಇದೆ. ಆಮೇಲೆ ಓಡಾಡ್ಲಿಕ್ಕೆ ಅಂದ್ರು. ಒಂದು 2 ವೀಲರ್ ಇದೆ ಮಾಮ, ಆರಾಮಾಗಿ ಓಡಾಡ್ತೀನಿ ಅಂತಂದೆ. ಹೌದಾ, ಎಲ್ಲದೂ ಇದೆಯಲ್ಲ, ಮತ್ತೆ ಹಸಾದ್ ಯೋಗದಲ್ಲಿ ಕೂತ್ಕೊಳ್ಳೋದ್ ಬಿಟ್ಟು ಇದೆಯಂತ ಅರ್ಜುನ ವಿಷಾದ ಯೋಗ ಅಂತ ಬಂದಿಲ್ಲಿ ಕೂತಿದ್ಯಲ್ಲ ನೀನು ಅಂತ ಹೇಳಂದ್ರು. ಯಾಕೆಂದ್ರೆ ಹಸಾದ ಅಂದ್ರೆ ಎಲ್ಲ ನಗ್ತಾ ಇರೋ, ನೀನ್ ಯಾಕೆ ವಿಷಾದದ ತರ ಬಂದ್ ಕೂತಿದ್ಯಾ? ಮನೆ ಗಂಡ ಇದ್ದಾರೆ, ಮಕ್ಳಿದ್ದಾರೆ, ಮನೆ ಇದೆ, ಓಡಾಡಕ್ ಗಾಡಿ ಇದೆ, ಕೆಲ್ಸಕ್ಕೆ ವೃತ್ತಿ ಇದೆ, ಇನ್ನೇನ್ ನಿಂದ್ ವಿಷಾದ ಯೋಗ? ಭಗವದ್ಗೀತೆಯಲ್ಲಿ ಪ್ರಥಮ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ ಅಂತ. ಜೀವನದಲ್ಲಿ ಹಸಾದದಲ್ಲಿ ಇರ್ಬೇಕು ಅಂದ್ರೆ ನಗ್ನಗ್ತಾ ಇರ್ಬೇಕಾಗಿರೋಳು ಅರ್ಜುನ ವಿಷಾದ ಯೋಗ ಅಂತ ಯಾಕೆ ಬಂದ್ ಕೂತಿದ್ಯಾ ಇಲ್ಲಿ ನೀನು ಅಂತ ಹೇಳೋರು. ನಾನು ಹಂಗಂತ ಅಲ್ಲ ಮಾಮ, ಭಗವದ್ಗೀತೆ ಕೃಷ್ಣ ಹೇಳಿರೋದು ಪುಣ್ಯ ಅಲ್ವಾ ಮಾಮ? ನಮ್ಮ ಜೀವನಕ್ಕೆ ಭಗವದ್ಗೀತೆ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ಪುಣ್ಯ ಮಾಮ, ಸ್ವರ್ಗಕ್ಕೆ ಹೋಗಿ ಸೇರ್ಕೊಳ್ತೀವಿ ಮಾಮ, ಹಂಗೆ ಹಿಂಗೆ ಅಂತೆಲ್ಲ ನಾನು ಆಧ್ಯಾತ್ಮ ಡೈಲಾಗ್ಗಳನ್ನ ಕೊಟ್ಟೆ.